ಗೂಡು ಚಿಕ್ಕದು ಆದರೆ ಮನಸ್ಸು ದೊಡ್ಡದು, ಜೊತೆಗೆ ಸಂಬಂಧಗಳನ್ನು ಬೆಸಿಬೇಕು ಅನ್ನುವಂಥ ತಿಳುವಳಿಕೆ ದೊಡ್ಡದು, ಅದಕ್ಕೆ ಬದ್ಧರಾಗಿ ನಡೆಯುವಂಥ ಬದುಕು ದೊಡ್ಡದಿದೆ. ಸೊ ಬನ್ನಿ, ಅತ್ತೆ ಸೊಸೆ ರೆಡಿ ಆಗಿದ್ದಾರೆ. ಫಸ್ಟ್ ಅವ್ರನ್ನ ನಾವು ವೆಲ್ಕಮ್ ಮಾಡೋಣ. ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ, ಶ್ರೀಮತಿ ನೀಲಮ್ಮ ಅವರು. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್. ಓಕೆ, ಸೊ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಕೂತಿದ್ದಾರೆ, ಶ್ರೀಮತಿ ಕಾವ್ಯ ಅವರು. ನಮಸ್ಕಾರ ಅಮ್ಮ. ಸರ್ ನಮಸ್ತೆ. ಸ್ವಾಗತ ಸರ್. ಥ್ಯಾಂಕ್ ಯು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ತಮ್ಮದು? ನಮ್ಮದು ಸುಮಾರು ವರ್ಷ ಆಗದ ಸರ್. ಈಗಲೂ ನಾಚಿಕೆ ಹಂಗೆ ಇದೆ ನಮ್ಮಲ್ಲಿ. ಮದುವೆ ಅಂದ ತಕ್ಷಣ ಅಲ್ಲಿ ಮದುವಣಗಿತ್ತೀರಿ, ಹೆಂಗ್ ನಾಚಿಕೆ ಇತ್ತು, ಈಗಲೂ ಹಂಗೆ ಇದೆ. ಸುಮಾರು ವರ್ಷ ಆಗದ ಸರ್. ನಮ್ಗೆ ಇನ್ನಿನ 50 ವರ್ಷ ಮೇಲಾಗದ ಸರ್. 50 ವರ್ಷ ಹತ್ರ ಹತ್ರ ಆಗದ ಸರ್. ಸಂತೋಷ ಸಂತೋಷ. ಎಷ್ಟು ಜನ ಮಕ್ಕಳಿದೆ ತಮಗೆ? ನಮ್ಗೆ ಒಂದು ಹೆಣ್ಮಗು, ಒಬ್ಬ ಮಂಗ ಸರ್. ಮಗ ಇದ್ದಾರೆ. ಓಕೆ, ಸಂತೋಷ. ಹೇಗೆ ಅಂದರೆ ಈ ಮನೆ ಕೆಲಸನೇ ಪೂರ್ತಿಯಾಗಿ ಇಡೀ ಕುಟುಂಬ ಸೇರಿ ಮಾಡ್ತಾ ಇರ್ತೀವಿ? ನಮ್ಮೆಲ್ಲ ನಮ್ಮ 4 ಜನ ಮಾಡ್ತೀವಿ ಸರ್. ನಮ್ಮ 4 ದಿನ ಇರೋದು ನಮ್ಮಲ್ಲಿ ಈಗ. ಓಕೆ ಓಕೆ, ಸಂತೋಷಮ್ಮ. ಓಕೆ, ಈಗ ನಿಮ್ಮ ಸೊಸೆ ಪರಿಚಯ ಕೇಳ್ತೀನಿ, ಆಮೇಲೆ ಇನ್ನೂ ಮಾತಾಡ್ದೋಣ. ಆಯ್ತು ಸರ್. ಸೊ ಹೇಳಿ ಮೇಡಮ್, ನಿಮ್ಮ ಪರಿಚಯ ಹೇಳಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಕಾವ್ಯ ಅಂತ. ನಾನು ಬೆಂಕಿಪುರ, ಬಿಲ್ಕೆರೆ ಪಕ್ಕ ಬೆಂಕಿಪುರ. ಓಕೆ, ಎಷ್ಟು ವರ್ಷ ಆಯಿತು ಮದುವೆ ಆಗಿ ತಮ್ಮ? ಸರ್ 3 ವರ್ಷ ಆಯಿತು. 3 ವರ್ಷ ಆಯಿತು. ಓಕೆ, ಬೆಂಕಿಪುರ ಅಂದ್ರೆ ಏನು, ಫುಲ್ ಮನೇಲಿ ಬೆಂಕಿನ? ಇಲ್ಲ ಸಿಟ್ಟು ಸರ್, ಸೆಡವು ಎಲ್ಲ? ಅವ್ರ ಹೆಸರಂತ ಹೆಸರು ಸರ್. ಸರ್ ಆ ಥರ ಏನಿಲ್ಲ. ಓಕೆ, ಸೊಸೇನ್ ಬೆಂಕಿ ಇಲ್ಲ? ಇಲ್ಲ ಸರ್. ಅಲ್ವಾ? ಸಂತೋಷ. ಅದೇ ಮಕ್ಕಳು ಎಷ್ಟು ಜನ ಇದ್ದಾರೆ ತಮಗೆ? ಸರ್ ಒಬ್ಬಳೇ ಮಗಳು. ಮಗಳಿದ್ದಾಳೆ. ಓಕೆ, ಹೆಂಗೆ ಅಂದರೆ ಈಗ ಏನೋ ಇಡೀ ಕುಟುಂಬ ಒಂಥರ ಶ್ರಮಿಕ ಕುಟುಂಬ ಅಂತ ನಾವೆಲ್ಲ ಹೇಳ್ತೀವಿ. ಅಂದರೆ ಒಂದು ಬಿಲ್ಡಿಂಗ್ ಆಗೋವರೆಗೂ ಕೂಡ ನಿಮ್ಮದೇ ಆದಂಥ ಒಂದು ಗೂಡು ಕಟ್ಕೋತೀರಿ, ಶ್ರಮವಹಿಸಿ ಕೆಲಸ ಮಾಡ್ತೀರಾ, ಮತ್ತು ಈ ಬಿಲ್ಡಿಂಗ್ ಆದ ತಕ್ಷಣ ಇನ್ನೊಂದು ಕಡೆಗೆ ಹೋಗ್ತೀರಿ. ಅಂದರೆ ಎಷ್ಟೊಂದು ಬದಲಾವಣೆಗಳಿರುತ್ತಲ್ಲ. ನಾವೆಲ್ಲ ಹೇಗೆ ಅಂದರೆ ಒಂದು ಜಾಗ ಫಿಕ್ಸ್ ಆಗಿಬಿಡ್ತೀವಿ ಅಂದರೆ ಬೇರೆ ಜಾಗಕ್ಕೆ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ನಮಗೆಲ್ಲ. ಸೊ ನಿಮ್ಗೆ ಯಾವ ಆ ಥರ ಅನ್ಸಲ್ಲ? ನಮ್ಮದು ತೀರೋತ್ಲೆ ಇನ್ನು ಬೇರೆ ದೇವಕ್ಕೆ ಹೋಯ್ತೀವಿ ಸರ್. ಈ ಮನ ತೀರ್ತು ಅಂದ್ರೆ ಇನ್ನು ಬೇರೆ ಎಲ್ಲಿ ಕರೀತಾರೆ ಅಲ್ಲಿಗೆ ಹೋಯ್ತೀವಿ ಸರ್. ಓಕೆ ಓಕೆ. ಸೊ ನೀವು ಮನೇಲಿ ಹೇಗೆ, ನೀವು ಯಾವಾಗ ಖುಷಿಯಾಗಿರ್ತೀರಾ? ಆದರೂ ಸಣ್ಣ ಪುಟ್ಟ ಏನೋ ಇರುಸು ಮುರುಸು ಬರ್ತಾವ ಮನೇಲಿ? ಏನಿಲ್ಲ ಸರ್, ನಮ್ಗೆ ಬಂದರೂ ನಾವು ಈಚೆಗೆ ಬರೋದಿಲ್ಲ ಸರ್. ಮನೆ ಒಳಗೆ ಮೋಸ್ಟ್ಲಿ ಹೊರಗೆ ಬರೋಂಗಿಲ್ಲ? ಬರೋದಿಲ್ಲ ಸರ್ ನಾವು. ಅಲ್ವಾ? ಅತ್ತೆ ಯಾವ ವಿಷಯಕ್ಕೂ ಬೇಗ ಕೋಪ ಹಾಕ್ತಾರೆ? ಸರ್ ಅತ್ತೆ ಅಂದರೆ ಅತ್ತೆ ಇಷ್ಟು ನಗ್ತಿದ್ದಾರೆ ಅಂದರೆ ಏನೋ ಇರುತ್ತೆ ಅಲ್ಲಿ. ಅಲ್ಲ, ಎಲ್ಲ ಮನುಷ್ಯನಿಗೂ ಒಂದು ಇಲ್ಲಿ ಪಕ್ಕದಲ್ಲಿ ಇವ್ರು ಅವರ ಕೇಳಿ ಸರ್. ನಾವು ಈಚೆಗೆ ಯಾವಾಗಲೂ ಜಗಳಾಡ್ಕೊಂಡು ಬಂದವರಲ್ಲ, ಬೇಕಾದ್ರೆ ಕೇಳಿ ಸರ್. ಇವರು ಅವ್ರು ಬೇಕಲ್ಲ ಮೇಲವ್ರ, ಇವ್ರು ಕೀಳವ್ರ ಕೇಳಿ ಸರ್. ಸರ್ ಜಾಸ್ತಿ ಅಂದರೆ ಪಾಪು ವಿಷಯಕ್ಕೆ ನಾವು ಜಗಳ ಪಾಪನ ಬೀದಿ ಬಿಡ್ಬೇಡ ಅಂತ ಮಾತಾಡ್ತೀವಿ ಅಷ್ಟೇ ಸರ್. ಹೊರಗಡೆ ಬಿಡಬಾರ್ದು ಮಗುನ ಅಂತ. ಬೀಳ್ತಾಳ ಹಂಗ ಹಿಂಗ ಅಂತೀವಿ ಅಷ್ಟೇ ಸರ್. ಇನ್ಯಾವ ವಿಷಯಕ್ಕೂ ನಾವು ಈಚೆಗೆ ಬರಲ್ಲ ಸರ್. ಓಕೆ ಓಕೆ. ಸೊ ಹೆಂಗೆ ಈಗ ಅತ್ತೆ ಕೋಪ ಬಂದಿದೆ, ಹೆಂಗೆ ತಣ್ಣಗೆ ಮಾಡ್ತೀರಿ? ಸರ್ ನಾನೇ ಕೂಲಾಗ್ಬಿಡ್ಬೇಕು. ನೀವೇ ತಣ್ಣಗಾಗ್ಬಿಡ್ತೀರಾ? ಸರ್ ನಾನೇ ತಣ್ಣಗಾಗ್ಬಿಡ್ತೀನಿ. ಓಕೆ ಓಕೆ. ಸೊ ಮನೇಲಿ ಹೇಗೆ, ಜಾಸ್ತಿ ಯಾರು ತುಂಬ ಮಾತಾಡೋದು? ಸರ್ ನಮ್ಮ ಮಾವನೇ ಮಾತಾಡೋದು. ಸೊ ಅಲ್ಲಿಗೆ ಅತ್ತೆ ಸೊಸೆ ಜಗಳ ಬರೋಕ್ಕೆ ಚಾನ್ಸೇ ಇಲ್ಲ, ಮಾವನೇ ಮಾತಾಡ್ತಾರೆಲ್ಲ. ಸರ್ ಕಾಮಿಡಿ ಜಾಸ್ತಿ. ಓಕೆ, ಜಾಸ್ತಿ ತಮಾಷೆಗೂ ಮಾತಾಡ್ತಾರೆ ಮಾವ. ಸೊ ಒಟ್ಟಿನಲ್ಲಿ ಇಡೀ ದಿನ ಶಾಪಟ್ಟೆ ಕೆಲಸ ಮಾಡಿ ಸಾಯಂಕಾಲ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈ ರೀತಿ ನಕಾಡ್ಕೊಂಡು ಊಟ ಮಾಡಿಕೊಂಡು ಎಷ್ಟು ಸಿಗುತ್ತೆ ಖುಷಿ ಅದು? ಸರ್ ಸಖತ್ತೈತೆ, ಚೆನ್ನಾಗಿರುತ್ತೆ ಅದು.